ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಿಗ್ಗೆ ಎದ್ದು ಮಂಗಳವಾರ ಫ್ರೆಂಡ್ಸ್, ಆದ್ದರಿಂದ ಹೋಗಿ ಸುಬ್ರಹ್ಮಣ್ಯಗೆಲ್ಲ ಪೂಜೆ ಅಂದರೆ ನಾಗರಕಟ್ಟೆಗೆ ಹೋಗಿ ಪೂಜೆ ಮಾಡ್ಕೊಂಡು ಅಭಿಷೇಕ ಎಲ್ಲ ಮಾಡ್ಕೊಂಡು ಬಂದೆ. ಇನ್ನು ಮನೆಗೂ ಬಂದು ನಿತ್ಯ ಶಿವಾರಾಧನೆ ಅಂದರೆ ಶಿವಪ್ಪನಿಗೆ ಅಭಿಷೇಕ ಮಾಡ್ತೀನಿ. ಸೊ ಶಿವಪ್ಪನಿಗೆ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಸಿಂಪಲಾಗಿ ಮಾಡ್ಕೊಂಡು, ಯಾಕಂದ್ರೆ ಡೈಲಿ ಪೂಜೆ ಮಾಡಬೇಕಲ್ವ, ಸೊ ಹಾಗಾಗಿ ಸಿಂಪಲಾಗೆ ಮಾಡ್ಕೊಂಡಿದ್ದೀನಿ. ಸೊ ಶಿವ ಅಭಿಷೇಕ ಮಾಡ್ಕೊಂಡ್ಮೇಲೆ ತುಂಬ ನನಗೆ ಚೆನ್ನಾಗಿ ಅನಿಸ್ತಾ ಇದೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ಶಿವಾಭಿಷೇಕವನ್ನು ಎಲ್ಲರೂ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಸೊ ಇನ್ನು ಆರ್ಯನ್ಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಬೇಕು. ನೋಡಿ, ನನ್ನ ಮಗಳು ಇಷ್ಟು ಬೇಗ ಎದ್ಬಿಡ್ತಾಳೆ. ಎಲ್ಲರಿಗಿಂತ ಫಸ್ಟ್ ಎದ್ಬಿಡೋದು, ಕಟ ಕೊಡೋದು. ಅದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ, ಪೂಜೆಗಳ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಇವಳ ಹತ್ರ ಕೆಲಸ ಮಾಡೋದಕ್ಕೆ ಇವಳು ನನ್ನನ್ನು ಬಿಡಲ್ಲ. ಸೊ ಅದಕ್ಕೆ ಇವರೆಲ್ಲ ಇದೊಳಗಿಂತ ಮುಂಚೆ ನನ್ನ ಕೆಲಸ ಏನಿರುತ್ತೋ, ಸೊ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಏನೇನು ಮಾಡಬೇಕೋ ಸೊ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಪಪ್ಪಿ ಕೊಡು ಮಮ್ಮಿಗ. ಜಸ್ಟ್ ಇವಾಗ ತಾನೇ ಇದ್ಲು. ಎದ್ಬಿಟ್ಟು ದೇವ್ರ ಮನೇಲಿ ಇದ್ದೆ, ಬಂದ್ಲು, ದೇವ್ರ ಕೈ ಮುಗಿದ್ಬಿಟ್ಟು ಕೂತ್ಕೊಂಡು ಶಿವ ಪಂಚಾಕ್ಷರನಾಮ ಹೇಳ್ತಾ ಇದ್ದೆ. ಕೂತ್ಕೊಂಡು ಅದಾದಮೇಲೆ ಶಿವಾಭಿಷೇಕ ಮಾಡಿದ ನೀರು ಎಲ್ಲ ಕೊಟ್ಟೆ. ಸೊ ಕುಡಿದ್ಬಿಟ್ಟು ಈಗ ನೋಡಿ ಸೊ ಆರ್ಯನ್ಗೆ ಬಾಕ್ಸ್ ಮಾಡಬೇಕು ಫ್ರೆಂಡ್ಸ್. ಆರ್ಯನ್ಗೆ ಬಾಕ್ಸ್ ಮಾಡಿ ಅವನಿಗೆ ರೆಡಿ ಮಾಡಿ ಕಳಿಸ್ಬೇಕು ಸ್ಕೂಲ್ಗೆ. ಆಲ್ರೆಡಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದ್ದೀನಿ. ನಾಳೆ ಅಮಾವಾಸ್ಯೆ ಇದೆಯಲ್ಲ, ಒಂದು ಚಿಕ್ಕ ಟಿಪ್ಸ್ನ ಹೇಳೋಣ. ಇದನ್ನ ನಾನು ಫಾಲೋ ಮಾಡ್ತಾ ಇರೋದು. ಸೊ ಈ ಒಂದು ಚಿಕ್ಕ ಟಿಪ್ಸ್ ಏನಿದೆ, ನಿಮ್ಮ ಎಲ್ಲ ರೀತಿಯ ನರದೃಷ್ಟಿಯನ್ನು ನಿವಾರಣೆ ಮಾಡುತ್ತೆ. ದೊಡ್ಡವ್ರು ಹೇಳ್ತಾರೆ, ಮನುಷ್ಯನ ಕಣ್ಣಿಗೆ ಕಲ್ಲೇ ಕರಗುತ್ತೆ ಅಂತೇಳಿ. ಇದು ಎಷ್ಟು ಸತ್ಯ ಅಂತಂದರೆ ನನ್ನ ಜೀವನದಲ್ಲಿ ಆಗಿರುವಂಥದ್ದು. ಈ ನರದೃಷ್ಟಿಯಿಂದ ನಾನು ಸಫರ್ ಮಾಡಿದ್ದು ತುಂಬಾ ಇದೆ. ಸೊ ಅದಕ್ಕೋಸ್ಕರ ನಾನು ಇದರಿಂದ ಹೇಗೆ ಸ್ವಲ್ಪ ಹೊರಗಡೆ ಬಂದೆ ಅಂತ ಹೇಳ್ತೀನಿ. ಸೊ ಅದಕ್ಕೆ ಈ ಒಂದು ಪರಿಹಾರಗಳನ್ನ ನೀವು ನಾಳೆ ಏನಾದರೂ ಮಾಡಿಕೊಂಡ್ರಿ ಅಂತಂದರೆ ಖಂಡಿತ ನಿಮ್ಮೆಲ್ಲ ರೀತಿಯ ನರದೃಷ್ಟಿಯಿಂದ ಹೊರಗಡೆ ಬರಬಹುದು. ತುಂಬ ಸಿಂಪಲ್ಲು, ಬಟ್ ವೆರಿ ಪವರ್ಫುಲ್ ಅಂತ ಹೇಳಬಹುದು. ಇನ್ನು ನಾಳೆ ನೀವು ಏನು ಮಾಡ್ತೀರಾ ಗೊತ್ತಾ? ನರದೃಷ್ಟಿ ಆಗ್ತಾ ಇದೆ, ಮನೆಯಲ್ಲಿ ಏನೋ ಒಂದು ಸ್ವಲ್ಪ ನೆಗೆಟಿವ್ ಎನರ್ಜಿ ಆ ಥರ ಗೊತ್ತಾಗ್ತಾ ಇದೆ, ಮನೆಯಲ್ಲಿ ಯಾವಾಗಲೂ ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತೀವಿ, ಏನು ಮಾಡೋದು? ಸೊ ಈ ಥರ ಎಲ್ಲ ಅಂತಂದಾಗ ನಾಳೆ ನೀವು ಏನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಇದನ್ನು ಮಾಡ್ಕೊಂಬಿಡಿ. ಬೆಸ್ಟ್ ಬೆಳಗ್ಗೆ ಮಾಡೋದ್ರಿಂದ ಉಪ್ಪು ತೊಗೊಳ್ಳಿ, 3 ಹಿಡಿ ಉಪ್ಪು ತೊಗೊಳ್ಳಿ. ಒಂದು ಪ್ಲಾಸ್ಟಿಕ್ ಕವರ್ ತೊಗೊಳ್ಬೇಕು, ಅದು ವೈಟ್ ಕಲರೇ ಆಗಿರಬೇಕು. ಓಕೆನಾ? ಇದು ಬಿಟ್ಟು ಬೇರೆ ಯಾವ ಕಲರ್ ತೊಗೊಬಾರ್ದು. ವೈಟ್ ಕಲರ್ ಉಪ್ಪು ಕಾಣಬೇಕು. ಈಚೆ ಕಡೆ ನಾವೇನೇನು ವಸ್ತುಗಳು ಹಾಕ್ತೀವಿ ಅಂತ ಅನ್ನೋದು ನಮ್ಮ ಮನೆಗೆ ಬರ್ತಾರಲ್ಲ ಅಂಥವ್ರ ಕಣ್ಣಿಗೆ ಅದು ಕಾಣಿಸೋ ರೀತಿ ನಾವು ಇಡಬೇಕು. ಸೊ ಒಂದು ವೈಟ್ ಕವರ್ ಇಟ್ಕೊಂಡು ಆ ವೈಟ್ ಕವರ್ಗೆ 3 ಹಿಡಿ ಉಪ್ಪನ್ನು ಹಾಕಿಬಿಡಿ. ಓಕೆನಾ? 3 ಹಿಡಿ ಉಪ್ಪು ಹಾಕ್ಬಿಟ್ಟು 4, 8 ಈ ಥರ ಸಮ ಸಂಖ್ಯೆಯಲ್ಲಿ ಬರ್ತಕ್ಕಂತಹ ಒಣಮೆಣಸಿನ್ಕಾಯಿನ ಅದರೊಳಗಡೆ ಹಾಕಿ. ಇನ್ನು ಇದ್ರ ಜೊತೆಗೆ ಮೇಯ್ನಾಗಿ ಬೇಕಾಗಿರೋದು ಮೆಣಸು, ಕಾಳು ಮೆಣಸು ಬರ್ತದಲ್ಲ ಬ್ಲ್ಯಾಕ್ದು. ಸೊ ಇದನ್ನು ನೀವು ಸೇಮ್ ಸಮ ಸಂಖ್ಯೆಯಲ್ಲಿ 4 ಅಥವಾ 8 ಈ ಥರ ಎಲ್ಲ ಹಾಕಿಬಿಟ್ಟು ಅದನ್ನು ಕಟ್ಬಿಡಿ. ಓಕೆನಾ? ಗಂಟು ಹಾಕಿ ಕಟ್ಬಿಟ್ಟು ಇಷ್ಟೇ ಹಾಕಬೇಕು. ಒಂದು 3 ಹಿಡಿ ಉಪ್ಪು ಹಾಕಿ, ಒಂದು 4 ಒಣಗಿದ ಮೆಣಸಿನ್ಕಾಯಿ ಹಾಕಿ, ಒಂದು 8 ಕಾಳು ಮೆಣಸು ಹಾಕ್ಬಿಟ್ಟು ಇದನ್ನು ಏನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಯಿಂದ ಹೊರಗಡೆ ಮೇಯ್ನ್ ಡೋರ್ ನೀವು ಬರ್ತೀರಲ್ಲ ಮನೆಗೆ, ಸೊ ಮೇಲೆ ಅದನ್ನು ಏನಾದರೂ ಒಂದು ಹಾಣಿ ಅಥವಾ ಈಗ ನಮಗೆ ಮಿಷದಲ್ಲಿ ಇದೆಲ್ಲ ಸಿಗುತ್ತಲ್ಲ, ಸೊ ಆ ಥರದ್ದು ಹಾಕಿಬಿಟ್ಟು ಅಲ್ಲಿ ನೀವು ಈ ಒಂದು ಕವರ್ನ ನೇತಾಕ್ಬಿಡಿ ಮನೆ ಮೇಯ್ನ್ ಡೋರಿಗೆ. ಇದು ಬಂದಿದ್ದ ತಕ್ಷಣ ಯಾರೇ ಬಂದರೂ ಅವ್ರಿಗೆ ಕಾಣಿಸ್ಬೇಕು, ಇದೇನೋ ಇಟ್ಟಿದ್ದಾರಲ್ಲ ಇವರು ಅಂತ ನೋಡಬೇಕು. ಸೊ ಆ ಥರ ನೋಡಿದಾಗ ಏನಾಗುತ್ತೆ ಗೊತ್ತಾ, ನಿಮ್ಮೆಲ್ಲ ರೀತಿಯ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ನರದೃಷ್ಟಿ ಇರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಬರುವಂಥದ್ದು, ಸೊ ಇದೆಲ್ಲ ಏನಿರೋದಿಲ್ಲ. ಇದು ಸೂಪರಾಗಿ ವರ್ಕ್ ಆಗುತ್ತೆ. ಪ್ರತಿ ಅಮಾವಾಸ್ಯೆಗೆ ಒಂದ್ಸರಿ ಇದನ್ನ ಬದಲಾಯಿಸ್ತಾ ಹೋಗಿ, ಅಥವಾ ಹುಣ್ಣಿಮೆಗೂ ಕೂಡ ನೀವು ಬದಲಾಯಿಸ್ಬೋದು. ಅಂತಂದರೆ ಈಗ ನೀವು ಬೆಸ್ಟ್ ಅಂತಂದರೆ ಅಮಾವಾಸ್ಯೆಗೆ ಬದಲಾಯಿಸಿ. ನಾಳೆ ತುಂಬ ಭೀಮನ ಅಮಾವಾಸ್ಯೆ ಬೇರೆ ಇದೆಯಲ್ವ, ತುಂಬ ಶಕ್ತಿಶಾಲಿ. ಸೊ ಅದಕ್ಕೋಸ್ಕರ ಈ ಒಂದು ಚಿಕ್ಕ ರೆಮಿಡಿಯನ್ನು ಮಾಡ್ಕೊಂಡ್ಬಿಡಿ. ಸೊ ತುಂಬ ಒಳ್ಳೆಯದು. ಸೊ ಇನ್ನೊಂದು ನೆಕ್ಸ್ಟ್ ಏನು ಅಂತಂದರೆ, ಈಗ ನಮಗೆ ಮಾಟ ಮಂತ್ರ ಇದೆಲ್ಲ ಮಾಡಿಸ್ತಾ ಇರ್ತಾರಲ್ವ. ಸೊ ಆಲ್ರೆಡಿ ಈಗ ನಮಗೆ ಏನೋ ಸ್ವಲ್ಪ ಎಲ್ಲೋ ಮನಸ್ಸು ಅನಿಸ್ತಾ ಇರುತ್ತೆ, ಅಥವಾ ನಮಗೆ ಕೆಟ್ಟ ಕನಸುಗಳು ಬರೋದು, ಕನಸಲ್ಲಿ ಏನೋ ಯಾರೋ ನಮಗೇನೋ ಮಾಡಿಸ್ತಾ ಇದ್ದಾರೆ, ಅಥವಾ ನಿಂಬೆಹಣ್ಣು ಬರೋದು. ಸೊ ಈ ರೀತಿ ಎಲ್ಲ ನಮ್ಗೆ ಅನಿಸ್ತಾ ಇದ್ದಾವೆ, ನಮಗೇನಾಗುತ್ತೆ ಎಲ್ಲೋ ಒಂದು ನಮಗೆ ನೆಗೆಟಿವ್ ಎನರ್ಜಿ ನಮಗೆ ಬರ್ಬೋದು ಅಂತ ಮುನ್ಸೂಚನೆ ನಮ್ಗೆ ಬಂದುಬಿಡುತ್ತೆ. ಸೊ ಅವಾಗ ಏನು ಅದಕ್ಕಿಂತ ಮುಂಚೆನೇ ನಾವು ಎಚ್ಚೆತ್ಕೊಳ್ಬೇಕು. ಒಂದು ವೇಳೆ ನಾವು ಅದಕ್ಕೆ ನೆಗ್ಲೆಕ್ಟ್ ಮಾಡ್ಕೊಂಡು ನಾವು ಬಿಟ್ಬಿಟ್ಟು ಏನಾಗುತ್ತೆ ಅಂತ ನೋಡಿ ನಂತರ ನೀವು ಸಫರ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈ ಒಂದು ಚಿಕ್ಕ ರೆಮಿಡಿಯನ್ನು ಮಾಡ್ಕೊಳ್ಳಿ. ನಿಜ ಹೇಳ್ತೀನಿ, ಹೆವಿ ಪವರ್ಫುಲ್ ಆದಂತಹ ಒಂದು ರೆಮಿಡೀಸ್ ಇದು. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ,
ಒಂದು ಕೆಂಪು ಬಟ್ಟೆ ತೊಗೊಳ್ಳಿ, ಓಕೆನಾ. ಕೆಂಪು ಹೊಸದೇ ತೊಗೊಳ್ಳಿ, ಒಂದು ಬ್ಲೌಸ್ ಪೀಸ್ ತೊಗೊಂಡು ಇಟ್ಕೊಳ್ಳಿ. ಹಾಲಮ್ ಕಲ್ ಬರ್ತೈತಲ್ಲ, ಈ ಪಟ್ಟಿಕಾ ಅಂತೀವಿ ಅಥವಾ ಹಾಲಮ್ ಅಂತೀರಿ, ಅದನ್ನು ನಾವು ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೊತೀವಿ. ವೈಟ್ ಸಿಗುತ್ತೆ ನೋಡಿ, ಹಾಲುಮು ಪಟ್ಟಿಕಾ ಪಿಟ್ಕರಿ, ಪಿಟ್ಕರಿ 3 ಹೆಸರಿದೆ ಅದಕ್ಕೆ. ನೀವು ನಿಮ್ಮ ಗ್ರಂಥಿಕೆ ಅಂಗಡಿಯಲ್ಲಿ 10 ರೂಪಾಯಿ ಕೊಟ್ಟು ಇಷ್ಟಪ್ಪ ಕೊಡ್ತಾರೆ. ಸೊ ಅದನ್ನು ನೀವು ತೊಗೊಂಡು ಮನೇಲಿ ಸ್ಟಾಕ್ ಇಟ್ಕೊಂಡಿರಿ. ಏನು ಮಾಡಬೇಕು ಅಂತಂದರೆ, ನೀವು ಒಂದು ಒಳ್ಳೆ ಶುಕ್ರವಾರ ಅಥವಾ ನೀವು ಅಮಾವಾಸ್ಯೆ, ನಾಳೆ ಅಮಾವಾಸ್ಯೆ ಎಲ್ಲ ಇರುತ್ತಲ್ಲ, ಸೊ ನೀವು ಏನು ಮಾಡಬೇಕು ಅಂದರೆ ಶುಕ್ರವಾರ ಕೂಡ ಮಾಡ್ಕೊಬೋದು, ಇಲ್ಲಾಂದ್ರೆ ಅಮಾವಾಸ್ಯೆ ಕೂಡ ಮಾಡ್ಬೋದು. ನೀವು ಆ ಒಂದು ಕೆಂಪು ಬಟ್ಟೆನಲ್ಲಿ ಈ ಪಿಟ್ಕರಿ ಇದೆಲ್ಲ ಆಲೂಮ್ ಕಲ್ಲನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಗಂಟು ಹಾಕಿಬಿಡಿ. ಗಂಟು ಹಾಕ್ಬಿಟ್ಟು ನೀವೇನು ಮಾಡಬೇಕಂದ್ರೆ ಮನೆ ಒಳಗಡೆ ಹಾಕಬೇಕು. ಈಗ ಉಪ್ಪು ರೆಮಿಡಿ ಏನು ಹೇಳಿದೆ ನೋಡಿ, ಅದನ್ನು ನಿಮ್ಮ ಮನೆಯಿಂದ ಹೊರಗಡೆ ಹಾಕಿ ಈಚೆ ಕಡೆ ಏನಿದೆಯಲ್ಲ, ಅಂದರೆ ಮನೆ ಈಚೆ ಕಡೆ ಉಪ್ಪು ಹಾಕಿದ್ರಿ, ಓಕೆನಾ. ಉಪ್ಪು ಮತ್ತು ಕಾಳುಮೆಣಸು ಒಣಗಿಮೆಣ್ಸಿನ್ಕಾಯಿ ಹಾಕಿದ್ರಿ. ಮನೆ ಒಳಗಡೆ ನೀವು ಏನು ಮಾಡಬೇಕು ಅಂತಂದರೆ ಈ ಪಿಟ್ಕರಿನ ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ತಲೆ ಮೇಲೆ ನೇತು ಹಾಕ್ಬೇಕಂದ್ರೆ ಅದೇನು ಮಾಡುತ್ತೆ ಗೊತ್ತಾ, ಈ ನೆಗೆಟಿವ್ ಎನರ್ಜಿ ಮಾಟ ಮಂತ್ರ ಇರುತ್ತೆ ನೋಡಿ, ಅದನ್ನು ಆದಷ್ಟು ಒಂದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಲ್ಲೇ ಕಂಟ್ರೋಲ್ ಮಾಡ್ತೀವಿ. ಮನೆ ಒಳಗಡೆ ಬರೋದು ಖಂಡಿತ ಬಿಡೋದಿಲ್ಲ. ಸೊ ಇದೊಂದು ರೆಮಿಡಿ. ಸೊ ಇನ್ನೊಂದು ನೆಕ್ಸ್ಟ್ ಏನು ಅಂತಂದರೆ, ಒಂದು ಬೌಲು ಅಂದರೆ ಒಂದು ಗಾಜಿನ ಬೌಲ್ ತೊಗೊಳ್ಳಿ, ಅದಕ್ಕೂ ಪೂರ್ತಿಯಾಗಿ ಉಪ್ಪು ತುಂಬಿಸಿ. ಉಪ್ಪು ತುಂಬಿಸ್ಬಿಟ್ಟು 2 ಕಾಳುಮೆಣಸು ಹಾಕ್ಬಿಟ್ಟು ಮನೆ ಒಳಗಡೆ ಹಾಲಲ್ಲಿ ಹಿಡಿ. ಹಾಲಲ್ಲಿ ಹಿಟ್ಟ ಮೇಲೆ ನೀವು 15 ದಿನಕ್ಕೊಂದ್ಸರಿ ಇದನ್ನ ಬದಲಾಯಿಸಿ. ಇದೆಲ್ಲ ಆದಮೇಲೆ ಈಗ ಅಮಾವಾಸ್ಯೆನಲ್ಲಿ ಇಡ್ತೀರಾ, ನೆಕ್ಸ್ಟ್ ಹುಣ್ಣಿಮೆಗೆ ಅದನ್ನ ಬದಲಾಯಿಸಿ ಅದನ್ನ ತೊಗೊಂಡೋಗ್ಬಿಟ್ಟು ಒಂದು ನೀರಲ್ಲಿ ಹಾಕ್ಬಿಡಿ, ಓಕೆನಾ. ಅಥವಾ ನೀರಲ್ಲಿ ಹಾಕಿಲ್ಲ ಅಂತಂದರೆ ಏನಾದರೂ ಒಂದು ಬೌಲಲ್ಲಿ ನೀರು ಚೆನ್ನಾಗಿ ಕಲಿಸ್ಬಿಟ್ಟು, ಇಲ್ಲ ಯಾರು ತುಳಿರೋ ಜಾಗದಲ್ಲಿ ಹಾಕ್ಬೋದು ಅಥವಾ ಚರಂಡಿಗೆ ಅದು ಚೆಲ್ಲಬಹುದು. ಬಟ್ ಉಪ್ಪನ್ನು ಹಾಗೆ ಎಲ್ಲೂ ಬಿಸಾಕೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ತಪ್ಪು ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಇರಬೇಕಾದ್ರೆ ಉಪ್ಪನ್ನ ಆ ಥರ ಬಿಸಾಕೋದು, ತುಳಿಯೋದು ಈ ಥರ ಎಲ್ಲ ಮಾಡಿದ್ರೆ ತುಂಬ ಇದಾಗುತ್ತೆ ಅಂತ ಹೇಳಿ ಹೇಳ್ತಾಯಿದ್ರು. ಅದಕ್ಕೆ ಬೆಸ್ಟ್ ಏನು ಅಂತಂದರೆ, ನೀವು ನೀರಲ್ಲಿ ಕಲಿಸ್ಬಿಟ್ಟು ಎಲ್ಲಾದರೂ ಹೊರಗಡೆ ತುಳಿದಿರೋ ಜಾಗದಲ್ಲಿ ಚರಂಡಿ ಈ ಥರ ಸಿಂಕಲ್ಲಿ ಕೂಡ ಹಾಕ್ಬಿಡ್ಬೋದು. ಇನ್ನು ಕಾಳುಮೆಣಸು ಇಲ್ಲದೆ ಯಾವುದಾದ್ರು ಗಿಡದ ಮೇಲೆ ಬಿಸಾಕ್ಬಿಡಿ. ಒಂದು ಗಾಜಿನ ಬೌಲು, ಅದಕ್ಕೆ ಪೂರ್ತಿಯಾಗಿ ಉಪ್ಪು, ಅದಾದಮೇಲೆ 2 ಕಾಳುಮೆಣಸನ್ನು ಅದರೊಳಗಡೆ ನೀವು ಹಾಕಬೇಕು. 2 ಕಾಳುಮೆಣಸು ಹಾಕ್ಬಿಟ್ಟು ನಿಮ್ಮ ಹಾಲಲ್ಲಿ ಬರ್ತಾರಲ್ವ ಯಾರಾದರೂ ಜನಗಳು ಮನೆಗೆ ಬರೋರು ಅಂಥವ್ರು ಅದು ಕಾಣೋ ಥರದ್ದು ಇಟ್ಬಿಟ್ಟು ಅದು ನೆಗೆಟಿವ್ ಎನರ್ಜಿನೆಲ್ಲ ಅಬ್ಸರ್ವ್ ಮಾಡ್ಕೊತ ಅದು ನೋಡಿ ನಿಮಗೆ ಜಾಸ್ತಿ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ನಿಮಗೆ ಅದು ಗಟ್ಟಿ ಆಗಿಬಿಟ್ಟು ಅದು ನಿಮಗೆ ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗ್ತಾ ಇದೆ, ನಿಮ್ಮ ಮನೆಯಲ್ಲಿ ಏನಾದರೂ ಮಠ ಮಂತ್ರ ಇದೆಲ್ಲ ಕ್ಲಿಯರ್ ಆಗ್ತಾ ಇದೆ ಅಂತಂದಾಗ ಆ ಗಟ್ಟಿ ಆಗೋದಿಲ್ಲ. ನೆಕ್ಸ್ಟ್ ಬರ್ತಾ ಚೇಂಜ್ ಮಾಡ್ತಾ ಹೋದರೆ ನಾರ್ಮಲಾಗಿ ಉಪ್ಪು ಹೆಂಗೆ ನಾವು ಪುಡಿಯಾಗಿರುತ್ತೆ ಹಾಗೆ ಇರುತ್ತೆ. ನಿಮ್ಮ ಮನೇಲಿ ತುಂಬ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಕಲ್ಲು ಥರ ಗಟ್ಟಿಯಾಗುತ್ತೆ, ಅಬ್ಸರ್ವ್ ಮಾಡಿ. ಸೊ ಇಷ್ಟನ್ನು ನೀವು ಮಾಡ್ಕೊಂಡ್ರಿ ನಾಳೆ ಅಮಾವಾಸ್ಯೆಗೆ ಅಂತಂದರೆ ತುಂಬ ಒಳ್ಳೆಯದು. ಇದನ್ನು ನೀವು ರೆಗ್ಯುಲರಾಗಿ ಮಾಡ್ತಾ ಇರಬೇಕು. ಸೊ ಇದನ್ನು ನೀವು ರೆಗ್ಯುಲರಾಗಿ ಮಾಡ್ತಾ ಇದ್ದರೆ ಸೂಪರ್ ರೆಮಿಡಿ, ಬೆಸ್ಟಾಗಿ ನಿಮಗೆ ಕೆಲಸ ಮಾಡುತ್ತಾ ಇದು ಖಂಡಿತ. ಸೊ ಇದನ್ನು ಇಷ್ಟು ನೀವು ಮಾಡ್ಕೊಳ್ಬೋದು, ನಾಳೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಓಕೆನಾ. ಸೊ ಇದಿಷ್ಟು ಮಾಡ್ಕೊಳ್ಳಿ. ಸೊ ಇವತ್ತಿನ ಪೂಜೆ ಎಲ್ಲ ಮುಗೀತು. ಸೊ ಇದಂತ ಹೇಳಿ ಇದೆಲ್ಲ ಮುಗಿಸ್ತಾ ಇದ್ದೀನಿ. ಇದು ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಶೇರ್ ಮಾಡಬೇಕು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.